ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮಠಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಸು ಒಂದು ಸಾವನ್ನಪ್ಪಿರುವಂಥ ದೃಶ್ಯ ನಮಗೆ ಕಂಡು ಬಂದಿತ್ತು. ಈ ವಿಷಯವನ್ನು ತಿಳಿದು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಯಿಂದ ಈ ಕೂಸು ಸಾವನ್ನಪ್ಪಿದೆ ಎಂದು ಅಂಬೇಡ್ಕರ್ ಯುವಸೇನೆಯ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ತಲಾರಿ ಅವರು ಇದೊಂದು ಪ್ರಾಬ್ಲಮ್. ಆಂಬ್ಯುಲೆನ್ಸ್ ಕೊಟ್ಟಿಲ್ಲ, ಅದೊಂದೇ ನನಗೆ ಬೇಕು ಕಾರಣ. ಹಂಗಾಗಿ ನಿನ್ನ ಮಗ ತೀರ್ಕೊಂಡ. ಹಂಗಾಗಿ ನನ್ನ ಮಗ ಯಾದಗಿರಿಗೆ ಹೋಗಂದ್ರು ಆಂಬುಲೆನ್ಸ್ ಕೊಟ್ಟಿಲ್ಲ. ನೀನು ನನ್ನ ಮೊಮ್ಮಗ ತೀರ್ಕೊಂಡ. ನಿಮ್ಮ ಮಗಳಿಗೆ ಆರಾಮಿಲ್ಲ, ಮತ್ತೆ ಡೆಲಿವರಿ ಪೇಷಂಟ್ ಕರ್ಕೊಂಡ್ ಬಂದಿರಿ. ಡಾಕ್ಟರ್ ಬಂದಾಗ ಏನಂದ್ರೆ ಅಲ್ಲಿ ರೆಫರ್ ಮಾಡಿ ಯಾದಗಿರಿ ಕಳಿಸ್ತೀನಿ ಅಂತಂದ್ರ ಕಳಿಸ್ತೀನಿ ಅಂದ್ರೆ ಮತ್ತೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ರ? ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಆಂಬುಲೆನ್ಸ್ ಇಲ್ಲ ಅಂತ ಹೇಳ್ಯಾರ. ಆಂಬುಲೆನ್ಸ್ ಇಲ್ಲ ಅಂತ ಹೆಂಗ್ ತಗೊಂಡ್ ಹೋಗ್ಬೇಕಂತ ಕೇಳಬೇಕಿತ್ತಲ್ಲ ನೀನು? ನಾನು ಕೇಳಿಲ್ಲ ಸರ್. ಕೇಳಬೇಕಿತ್ತಲ್ಲ, ಮತ್ತೆ ಹೆಗಲ ಮೇಲೆ ತಗೊಂಡ್ ಹೋಗ್ಬೇಕಂತ ಕೇಳಬೇಕಿತ್ತು. ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ, ಏನಿಲ್ಲ. ನೋಡಿ ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಸರ್. ನೀವು ಒಂದು ಮುಗ್ಧ ಜೀವಿ ಬಂದು ಇಲ್ಲೆಲ್ಲ ದುಡ್ಡಿರೋರು ಬಡ ಜನ ಬಂದು ಇಲ್ಲೆಲ್ಲ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಇವ್ರೇನು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದು ಇವ್ರ ಮಗಳು ಹೊಟ್ಟೆಯಲ್ಲಿ 9 ತಿಂಗಳ ವೆತ್ತಂತ ಒಂದು ಕೂಸು ಹೊಟ್ಟೆಯಲ್ಲೇ ತೀರ್ಕೊಂಡಿದೆ. ಈಗ ಅದಕ್ಕೆ ಜವಾಬ್ದಾರಿ ಯಾರು, ಇದರ ಹೊಣೆಗಾರರು ಯಾರು ತಗೋತೀರಿ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳ್ತೀವಿ. ಸ್ನೇಹಿತರೆ, ಗುರುಮಠಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣಗಳಿಗೆ ಬೆಲೆ ಇಲ್ಲದಂತಾಗಿದೆ. ಈ ಒಂದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಆ ಸತ್ತಿರುವ ಕೂಸಿನ ತಾತನಂತೆ ನೋಡಿ, ಅವರ ಗೋಳನ್ನು ನೋಡುವವರು ಯಾರೂ ಇಲ್ಲ, ಕೇಳುವವರು ಯಾರೂ ಇಲ್ಲ ಎನ್ನುವ ಪರಿಸ್ಥಿತಿ ಈ ಗುರುಮಠಕಲ್ಗೆ ಎದುರಾಗಿದೆ. ನನ್ನ ಹೆಸರು ಶ್ರೀಕಾಂತ್ ತಲಾರಿ ಅಂತ. ನಾನು ಅಂಬೇಡ್ಕರ್ ಯುವಸೇನಾ ತಾಲೂಕು ಅಧ್ಯಕ್ಷ ಮಾತಾಡೋದು. ಇಲ್ಲಿ ನಾನು ಮಾತಾಡೋದು ಕಾರಣ ಏನಂತಂದರೆ, ನಮ್ಮ ಅನ್ಪೂರು ಗ್ರಾಮದ ಜನಾರ್ದನ್ ಅನ್ನೋ ಒಬ್ಬ ವ್ಯಕ್ತಿ ನನಗೆ ಈಗ ನನ್ನ ಮಗಳದ್ದು ಹಿಂಗೆ ಡೆಲಿವರಿ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ವ್ಯವಸ್ಥೆ ಮಾಡಿಕೊಡಕ್ಕೆ ಬಾಪ ಅಂತೇಳಿ ನಾನು ಕಾಲ್ ಮಾಡಿದ್ರು. ಅದಕ್ಕಂತ ನಾನು ಬಂದಿದ್ದೆ. ಇಲ್ಲಿ ಎಲ್ಲಿಗೆ ಬಂದಿರಿ? ಗೌರ್ಮೆಂಟ್ ಹಾಸ್ಪಿಟಲ್, ಗುರುಮಠಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಯಾವುದೇ ಡಾಕ್ಟರ್ ಇಲ್ಲ, ಮತ್ತು ನರ್ಸ್ಗಳಿಲ್ಲ, ಮತ್ತು ಒಂದು ಅವ್ರಿಗೆ ತೊಗೊಂಡೋಗಕ್ಕೆ ಒಂದು ವೀಲ್ ಚೇರ್ ಇಲ್ಲ, ಏನೂ ಇಲ್ಲ. ಆದ್ರೂ ನಾವು ಹಂಗೆ ಏನೋ ಅವ್ರ ತಂದೆ ಅದಾರ, ಅವ್ರ ತಂದೆ ಹೆಂಗೋ ಒಂಥರ ತೊಗೊಂಡೋದ್ರು. ಅಲ್ಲಿ ನೋಡಿದ್ರೆ ಏನೋ ಒಂದು ಡಾಕ್ಟ್ರ್ ಇಲ್ಲ, ಯಾರಿಲ್ಲ. ಹಂಗಾಗಿ ನಾನು ಇದ್ರ ಬಗ್ಗೆ ಡಾಕ್ಟರಿಗೂ ಫೋನ್ ಮಾಡಿದೆ, ಡಾಕ್ಟರ್ನೂ ಬಂದಿಲ್ಲ. DH ಅವ್ರಿಗೆ ಫೋನ್ ಮಾಡಿದೆ, DH ರೆಸ್ಪಾನ್ಸ್ ಇಲ್ಲ. TH ಅವ್ರಿಗೆ ಫೋನ್ ಮಾಡಿದೆ, TH ರೆಸ್ಪಾನ್ಸ್ ಇಲ್ಲ. ಮತ್ತು ಈ ಗುರುಮಠಕಲ್ ಶಾಸಕರಾದಂಥ ಕಂದಕೂರು ಶರಣಗೌಡ ಕಂದಕೂರು ಅವ್ರಿಗೂ ಫೋನ್ ಮಾಡಿದ್ದೆ. ಅವ್ರು ಕೂಡ ಯಾವುದೇ ಥರ ಫೋನಿನ ಸ್ಪಂದನೆ ಮಾಡಿಲ್ಲ. ಈಗ ಹೊಟ್ಟೆಯಲ್ಲಿ ಒಂದು ಮಗು ತೀರ್ಕೊಂಡು ಮಗು ಈಗ ಅಲ್ಲೇ ಬಿದ್ದದ್ರಿ. ಈಗ ಅಲ್ಲಿ ಒಂದು ಮಗು ಬಿದ್ದದಂದ್ರೂ ಯಾವುದೇ ಥರ ಒಂದು ಡಾಕ್ಟರ್ ಇಲ್ಲ, ಒಂದು ನರ್ಸ್ ಇಲ್ಲ, ಏನೂ ಇಲ್ಲ. ಈಗ ಇದ್ರ ಬಗ್ಗೆ ಯಾರು, ಇದ್ರ ಬಗ್ಗೆ ಇದು ತನಿಖೆ ಮಾಡೋರು ಯಾರು, ಇದ್ರ ಬಗ್ಗೆ ಕಾಳಜಿ ತೋರಿಸೋರು ಯಾರು? ಒಂದು ಜೀವ ಹೋಗ್ಯದಂದ್ರೂ ಯಾರು ಒಬ್ಬರನ್ನೂ ಒಂದು ಕನಿಕರ ತೋರ್ತಾ ಇಲ್ಲ. ಅಂದರೆ ಕೂಸು ಸತ್ನೋದ್ರೂ ಯಾವ ಅಧಿಕಾರಿ ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ, ಅಧಿಕಾರಿ ಇಲ್ಲಿ ಬಂದಿಲ್ಲ, ಯಾರು ಏನು ಕೇಳ್ತಾ ಇಲ್ಲ. TH ಅವ್ರಿಗೂ ಫೋನ್ ಮಾಡಿ ರೆಸ್ಪಾನ್ಸ್ ಇಲ್ಲ. DH ಕಳಿಸ್ಕೊಡ್ತೀನಿ ಅಂದ್ರೆ ಇನ್ನೂ ಯಾರೂ ಬಂದಿಲ್ಲ. ಮಧ್ಯಾಹ್ನ 1 ಗಂಟೆಯಿಂದ ಇಲ್ಲೇ ಕುಂತಿದ್ದೀವಿ, ಯಾರೂ ಬಂದಿಲ್ಲ. ಇಗಳ ಮೇಲೆ ಸೂಕ್ತ ಗುರುಮಠಕಲ್ನ ಶಾಸಕರು ಈಗಾಗಲೇ ಇದರ ಬಗ್ಗೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ್ದಾರಲ್ಲ, ಈಗ ಅದಕ್ಕೆ ಏನಂತೀರಿ ನೀವು? ಬೆಳಗ್ಗೆ ಅಧಿವೇಶನದಲ್ಲಿ ಹೇಳಿದ್ರು, ನಮ್ಮ ಯಾದಗಿರಿ ಕ್ಷೇತ್ರದಾಗ 127 ಕಂದಮಗಳು ತೀರ್ಕೊಂಡ್ರ ಅಂತ ಹೇಳಿದ್ರು. ಅದು ಅವರು ಹೇಳ್ದಂಗೆ ಹಂಗೆ ಆಯ್ತು. ಬರೀ ಟೂರ್ ಅದ ಇದು ಅಷ್ಟೇ. ಬೆಳಗ್ಗೆ ಅಧಿವೇಶನ ಅನ್ನೋದೇನು ಒಂದು ಟೂರ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಡೋದು ಅಷ್ಟೇ. ಅಲ್ಲಿ ಯಾವುದೇ ತರ ಒಂದು ಜನಸ್ಪಂದನೆ ಇಲ್ಲ. ಅಂದರೆ ಈಗ ಅವರಿಗೆ ನೀವು ಅಪ್ರೋಚ್ ಆಗಿದ್ದೀರಲ್ಲ, ಭೇಟಿ ಕೊಟ್ಟಿದ್ದೀರಿ ಅಂದ್ರೆ ಅವರು ಸಂಬಂಧಿಕರಿಗೆ ಆಗಿರೋದು, ಮನೆಯವರಿಗೆ, ಅವ್ರು ಏನು ಹೇಳ್ತಾ ಇದ್ದಾರೆ? ಅವ್ರ ತಂದೆಯವ್ರಿಗೆ ಹೇಳಿದ್ವಿ ಆಲ್ರೆಡಿ. ನಾವು ಇದ್ರ ಬಗ್ಗೆ ಡಾಕ್ಟರ್ ಅವ್ರಿಗೆ ಹೇಳಿದ್ರು, ಹೌದಪ್ಪ ಯಾದಗಿರಿ ಹೋಗ್ಬೇಕು ಅಂತ ಹೇಳ್ತಿದ್ರೆ. ಯಾದಗಿರಿ ಹೋಗ್ಬೇಕು ಅಂತಂದ್ರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಆಂಬುಲೆನ್ಸ್ ಕೇಳಿದ್ರೆ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರೇನು ಹೆಗಲ ಮೇಲೆ ತೊಗೊಂಡು ಹೋಗ್ಬೇಕಾ? ಒಂದು ಹೆಣ್ಣು ಮಗನ ಆ ಥರ ಡೆಲಿವರಿ ಪೇಷಂಟ್ ಹೆಂಗೆ ಹಿಡ್ಕೊಂಡು ಹೋಗ್ಬೇಕು? ಅಂದ್ರೆ ಆಂಬುಲೆನ್ಸ್ ಕೇಳಿದ್ರು ಕೂಡ ಯಾವುದೇ ಸ್ಪಂದನೆ ನೀಡಿಲ್ಲ ಅಧಿಕಾರಿಗಳು. ಆಂಬುಲೆನ್ಸ್ ಕೇಳಿದ್ರು ಆಂಬುಲೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. 108 ಕಾಲ್ ಮಾಡ್ಬೇಕಂತ. ಅವ್ರು ಯಾರಿಗೆ ಕಾಲ್ ಮಾಡ್ಬೇಕು ಏನಿಲ್ಲ ಅಂತ ಅವ್ರಿಗೆ ಏನು ಗೊತ್ತಾಗುತ್ತದೆ? ಗೊತ್ತಾಗಿಲ್ಲ. ಅದಕ್ಕಂತ ಅವ್ರು ಕೇಳಿದ್ರೆ ಈಗ ಅಷ್ಟರಲ್ಲಿ ಅಲ್ಲಿ ಮಗು ಆ ಥರ ಆಗಿದ್ದಾರೆ. ಅಂದರೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಧಿಕಾರಿಗಳ ನಿರ್ಲಕ್ಷ್ಯತನ, ಅಧಿಕಾರಿಗಳ ನಿರ್ಲಕ್ಷ್ಯತನ. ಇನ್ನೊಂದು ಜನಜೀವನದ ಒಂದು ಜೀವ ಅಂದರೆ ಇವ್ರಿಗೆ ಲೆಕ್ಕಕ್ಕಿಲ್ಲ. ಬೇಜವಾಬ್ದಾರಿತನ ತೋರಿಸ್ತಾರೆ. ಒಂದು ಬಡವರ ಒಂದು ಜೀವ ಅಂತಂದರೆ ಇವ್ರ ಜೀವದ ಜೊತೆ ಆಟ ಆಡ್ಲತ್ತಾರೆ ಇವರೆಲ್ಲರೂ. ಇಷ್ಟೆಲ್ಲ ಆಲ್ರೆಡಿ ಯಾದಗಿರಿದಾಗೂ ಎಷ್ಟೋ ಜನ ಕೂಸುಗಳು ತೀರ್ಕೊಂಡಾರ ಅಂತ ಹೇಳಿದ್ರು ಇದ್ರ ಬಗ್ಗೆ DHO ಆಗಲಿ TH ಆಗಲಿ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಯಾರು ಇದ್ರ ಮೇಲೆ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಅಂದರೆ ಜೀವನದ ಬಗ್ಗೆ ಅಧಿಕಾರಿಗಳಿಗೆ ಬೆಲೆ ಇಲ್ಲದಂತಾಗಿದೆ. ಇಲ್ಲ, ಅವ್ರು ಬರೀ ಓಟ್ ಬೇಕಷ್ಟೇ. ಜನಜೀವನದ ಒಂದು ಸುವ್ಯವಸ್ಥೆ ಬೇಕಾಗಿಲ್ಲ ಅವ್ರಿಗೆ ಬರೀ ಓಟ್ ಬೇಕಷ್ಟೇ. ಥ್ಯಾಂಕ್ ಯು.